ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚಿತವಾಗಿ ಬರುವ ಶುಕ್ರವಾರದ ದಿನ ಮಾಡುವ ವ್ರತವೇ ವರಮಹಾಲಕ್ಷ್ಮಿ ವ್ರತ. ಅಷ್ಟಲಕ್ಷ್ಮಿಯನ್ನು ಒಂದೇ ದಿನ ಪೂಜಿಸಲಾಗುತ್ತದೆ. ಈ ಲಕ್ಷ್ಮಿಯ ವ್ರತವನ್ನು ಆಚರಿಸುವವರಿಗೆ ಧನ, ಧಾನ್ಯ, ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂತಾನ ಮತ್ತು ಸೌಭಾಗ್ಯ ಲಭಿಸುತ್ತದೆ. ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಿಯವಾದ ಹಬ್ಬ. ಲಕ್ಷ್ಮೀ ದೇವಿ ಶುದ್ಧತೆಗೆ ಸಂಕೇತವಾದ್ದರಿಂದ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಿ ಲಕ್ಷ್ಮೀ ದೇವಿಯನ್ನು ತೆಂಗಿನಕಾಯಿ ಕಳಸದಿಂದ ಪ್ರತಿಷ್ಠಾಪಿಸಿ ಇಷ್ಟವಾದ ನೈವೇದ್ಯಗಳು ಇಟ್ಟು ಪೂಜೆ ಮಾಡಲಾಗುತ್ತದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಕಳಸ ಪ್ರತಿಷ್ಠಾಪನೆ. ಕಳಸವನ್ನು ಯಾವ ರೀತಿ ಇಡಬೇಕು, ಅದರೊಳಗೆ ಏನೆಲ್ಲ ಹಾಕಬೇಕು ಎಂಬುದು ತುಂಬ ಮುಖ್ಯ. ಹಬ್ಬದ ದಿನ ಕಳಸಕ್ಕೆ ಕೆಲ ವಸ್ತುಗಳನ್ನು ತಪ್ಪದೇ ಹಾಕಬೇಕು. ಇದರಿಂದ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ. ಕಳಸದಲ್ಲಿ ಹಾಕುವ ವಸ್ತುಗಳು ಸಿರಿದೇವಿ ಲಕ್ಷ್ಮೀದೇವಿಗೆ ಹೆಚ್ಚು ಪ್ರಿಯವಾದ ವಸ್ತುಗಳಾದ್ದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ. ಈ ವಿಡಿಯೋದಲ್ಲಿ ಕಳಸಕ್ಕೆ ಏನೆಲ್ಲ ವಸ್ತುಗಳು ಹಾಕಬೇಕು ಎಂದು ತಿಳಿಸಲಾಗಿದೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಮಾಹಿತಿಗಳನ್ನು ತಿಳಿಯಲು ಬೆಲ್ ಬಟನ್ ಪ್ರೆಸ್ ಮಾಡಿ. ಸಂಪತ್ತಿನ ದೇವತೆ ಲಕ್ಷ್ಮೀದೇವಿಯನ್ನು ವ್ರತದ ಮೂಲಕ ಶ್ರಾವಣದ 2ನೇ ಶುಕ್ರವಾರದಂದು ಪರಿಶುದ್ಧ ಭಕ್ತಿಯಿಂದ ಆಚರಿಸಿದರೆ ಮನೆಯಲ್ಲಿ ಎಲ್ಲ ಕಷ್ಟಗಳು ದೂರವಾಗಿ ಸಂಪತ್ತು ತುಂಬಿ ಹರಿಯುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಶುಭ್ರ ಮಾಡಿ ರಂಗೋಲಿ, ಹಸಿರು ತೋರಣಗಳಿಂದ ಬಾಗಿಲು ಅಲಂಕರಿಸಿ ತಾಯಿಯ ಕಳಸ ಪ್ರತಿಷ್ಠಾಪಿಸಿ ಸೀರೆ ಉಡಿಸಿ ಆಭರಣಗಳನ್ನು ತೊಡಿಸಿ ಬಗೆ ಬಗೆಯ ತಿನಿಸುಗಳು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಲಾಗುತ್ತದೆ. ಮುತ್ತೈದೆಯರು ಈ ಹಬ್ಬವನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಈ ಹಬ್ಬದಲ್ಲಿ ತುಂಬ ಮುಖ್ಯವಾದದ್ದು ಕಳಸ ಪ್ರತಿಷ್ಠಾಪನೆ. ನಾವು ಯಾವಾಗಲೂ ಮನೆಯಲ್ಲಿ ಕಳಸ ಪೂಜೆ ಮಾಡಿದರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ರತಿಷ್ಠಾಪಿಸುವ ಕಳಸ ತುಂಬ ಶ್ರೇಷ್ಠವಾದದ್ದು. ಆ ತಾಯಿ ಎಲ್ಲ ಕಾಲ ನಮ್ಮನ್ನು ಕಾಪಾಡುತ್ತಾಳೆ. ಇಂತಹ ವಿಶೇಷ ದಿನ ವರಮಹಾಲಕ್ಷ್ಮಿ ಕಳಸಕ್ಕೆ ಕೆಲ ವಸ್ತುಗಳನ್ನು ಹಾಕುವುದರಿಂದ ಲಕ್ಷ್ಮಿ ಪ್ರಸನ್ನಳಾಗಿ ನಿಮಗೆ ಸಿರಿ ಸಂಪತ್ತು ಕರುಣಿಸುತ್ತಾಳೆ. ಬೆಳ್ಳಿ, ಚೊಂಬು, ಹಿತ್ತಾಳೆ, ಪಂಚಲೋಹ ಯಾವುದಾದರೂ ಸರಿ ಕಳಸಕ್ಕೆ ಬಳಸಬಹುದು. ಇದರಲ್ಲಿ ಶುದ್ಧ ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ ಗಂಗಾಮಾತೆಯನ್ನು ಪ್ರಾರ್ಥಿಸುತ್ತಾ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು ಹಾಗೂ ಕೆಂಪು ಹೂವೊಂದು ಹಾಕಬೇಕು. ನಂತರ ಕಳಸದ ನೀರಿಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಹಾಕಬೇಕು. ಅವು ಯಾವುದೆಂದರೆ ತಾವರೆ ಬೀಜ, ಗೋಮತಿ ಚಕ್ರ, ಲಕ್ಷ್ಮೀ ಕವಡೆ. ಈ 3 ವಸ್ತುಗಳು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ತಾವರೆ ಬೀಜ 6, ಗೋಮತಿ ಚಕ್ರ 6, ಲಕ್ಷ್ಮೀ ಕವಡೆ 6 ಕಳಸದ ನೀರಿಗೆ ಹಾಕಬೇಕು. ಇದಾದ ಮೇಲೆ ಮತ್ತಷ್ಟು ಮುಖ್ಯವಾದ ವಸ್ತುಗಳೆಂದರೆ 1 ಬಟ್ಟಲು ಅಡಿಕೆ, 1 ಅರಿಶಿನ ಕೊಂಬು, ಲಾವಾಂಚಿ ಬೇರು ಸ್ವಲ್ಪ, ಬೆಳ್ಳಿ ನಾಣ್ಯ ಹಾಗೂ ಚಿನ್ನದ ನಾಣ್ಯ. ಬೆಳ್ಳಿ ಹಾಗೂ ಚಿನ್ನದ ನಾಣ್ಯವಿಲ್ಲದಿದ್ದರೆ ನಿಮ್ಮ ಆಭರಣಗಳಲ್ಲಿ ಚಿಕ್ಕದಾದ ವಸ್ತುಗಳನ್ನು ಶುಭ್ರವಾಗಿ ತೊಳೆದು ಗಂಜಳ ಅಥವಾ ಅರಿಶಿನ ನೀರಿನಿಂದ ತೊಳೆದು ಕಳಸದೊಳಕ್ಕೆ ಹಾಕಬೇಕು. ಇವಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ನೆಗೆಟಿವ್ ಎನರ್ಜಿ ದೂರವಾಗಲು 6 ಲವಂಗ, 6 ಏಲಕ್ಕಿ, 6 ಗೋಡಂಬಿ, 6 ಒಣದ್ರಾಕ್ಷಿ, ಹಾಗೆ 6 ಬಾದಾಮಿ, 1 ಒಣಖರ್ಜೂರ, ಸ್ವಲ್ಪ ಕಲ್ಲು ಸಕ್ಕರೆ ಇವಿಷ್ಟು ವಸ್ತುಗಳನ್ನು ಕಳಸಕ್ಕೆ ತಪ್ಪದೇ ಹಾಕಬೇಕು. ಈ ವಸ್ತುಗಳನ್ನು ಕಳಸದಲ್ಲಿ ಹಾಕಿದರೆ ತಾಯಿ ಲಕ್ಷ್ಮೀದೇವಿ ತಪ್ಪದೆ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಇದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ಹೋಗಿ ಅದೃಷ್ಟ ತುಂಬಿ ತುಳುಕುತ್ತದೆ. ಕಳಸಕ್ಕೆ 5 ವಿಳೆದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿಯಲ್ಲಿ ಅರಿಶಿನ, ಕುಂಕುಮ, ತಾವರೆ ಹೂ ಹಾಗೂ ಇತರೆ ಹೂಗಳಿಂದ ಅಲಂಕರಿಸಬೇಕು. ವರಮಹಾಲಕ್ಷ್ಮಿ ವ್ರತದ ಮುಂದಿನ ದಿನವೇ ಈ ಸಾಮಗ್ರಿಗಳನ್ನು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟುಕೊಳ್ಳಿ. ಆಗ ಮರೆಯದೆ ಎಲ್ಲ ವಸ್ತುಗಳು ಕಳಸಕ್ಕೆ ಹಾಕಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.